ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮಲೆನಾಡು ಲೋಕಲ್ ಲಾಗ್ಸ್ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ. ಆಕ್ಚುಲಿ ಈ ವಿಡಿಯೋ ಮಾಡ್ತಿರೋದು ಮಳೆಗಾಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅಂದ್ರೆ ಮೇ ಎಂಡಿಗೆ ಜೂನ್ ಫಸ್ಟ್ ಅಲ್ಲಿ ಮಾಡ್ತಿರುವಂತಹ ವಿಡಿಯೋ ಇದು. ಮಳೆಗಾಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಮನೆ ಸುತ್ತಮುತ್ತ ಎಲ್ಲ ಕರೆಕ್ಟಾಗಿ ಕಸ ಗಿಸ ಏನಿರತ್ತೆ ನೋಡಿ ಅದನ್ನೆಲ್ಲ ಕರೆಕ್ಟಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು. ಇಲ್ಲ ಅಂತಂದ್ರೆ ನೀರು ಸ್ಟಾಕ್ ಆಗುತ್ತೆ, ಸೊಳ್ಳೆ ಆಗುತ್ತೆ, ಮತ್ತೆ ಫುಲ್ ಜಾರ್ಗುಂಡಿ ತರ ಆಗ್ಬಿಡತ್ತೆ. ಅದಕ್ಕಾಗಿ ಕರೆಕ್ಟಾಗಿ ಅಂಗ್ಳನ್ನೆಲ್ಲ ಕರೆಕ್ಟಾಗಿ ಕ್ಲೀನ್ ಮಾಡ್ಕೊಂತ ಇರಬೇಕು. ಇದು ಮುಂಚಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸಿದ್ದೆ ಬೀನ್ಸಿಂದ ಬೀಜ ಹಾಕಿರೋದೆಲ್ಲ. ಅದು ನೋಡಿ ಇವಾಗ ಸಸಿಗಳನ್ನ ಎಷ್ಟು ದೊಡ್ಡದಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಅಂದ್ರೆ ಸ್ವಲ್ಪ ದೊಡ್ಡಾಗಿದೆ, ಆದ್ರೆ ಮಳೆ ಸ್ಟಾರ್ಟ್ ಆಗಿಲ್ಲ. ನೀರ್ ಬಿಡ್ಬೇಕಾಗತ್ತೆ, ದಿನಕ್ಕೊಂದ್ 2 ಸಲನಾದ್ರೂ ನೀರ್ ಬಿಟ್ಬಿಟ್ಟು ಅಷ್ಟು ದೊಡ್ಡಾಗಿದೆ. ಮೆಣಸಿನ ಸಸಿನೂ ಕೂಡ ನೋಡ್ಬೋದು ಇಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು. ಇದನ್ನ ಹಾಕ್ಬಿಟ್ಟು ಕರೆಕ್ಟಾಗಿ 15 ದಿನ ಆಗಿದೆ. ಆ ಸಸಿಗಳೆಲ್ಲ ಕರೆಕ್ಟ್ ಮಳೆಗಾಲ ಸ್ಟಾರ್ಟ್ ಆಗೋ ತನಕ ನೆಡುವಂತದ್ದು ಅಷ್ಟು ಕರೆಕ್ಟಾಗಿ ಹೈಟ್ ಬರುತ್ತೆ ಅಂತ ಹೇಳಿ ಅಷ್ಟು ಬೇಗ ನಾವು ಹಾಕಿರೋದು. ಅಂದ್ರೆ ಸ್ವಲ್ಪ ಅಷ್ಟಾಗಿ ಹಾಕಿದ್ರೆ ನೀರ್ ಹಾಕ್ಲಿಕ್ಕೆ ಈಸಿ ಆಗತ್ತೆ ಅಂತ ಹೇಳ್ಬಿಟ್ಟು. ಇವು ಅಂಗ್ಳಕ್ಕೆಲ್ಲ ನಾವು ಕರೆಕ್ಟಾಗಿ ಫುಲ್ ಅಂಗ್ಳದ ಅಂಚಿಗಿರತ್ತಲ್ವ ಅಲ್ಲೆಲ್ಲ ನಾವು ಸಾಂಗೆಯಿಂದ ಹಿಂಗ್ ಮುಚ್ಚಿದ್ವಿ. ಮಳೆಗಾಲದಲ್ಲಿ ಆ ಮಣ್ಣನ್ನೆಲ್ಲ ಕೊಚ್ಕೊಂಡು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು. ಅವಾಗ ಸ್ವಲ್ಪ ಸ್ವಲ್ಪ ಮಳೆ ಬಿದ್ದಿರೋದ್ರಿಂದ ಸತ್ತೋಗಿರುವಂತ ಮೆಣಸಿನ ಗಿಡ ಆಗಿರ್ಲಿ, ಬದನೆಕಾಯಿ ಇವತ್ತು ಸ್ವಲ್ಪ ಚಿಗುರು ಬರ್ತಾ ಇದೆ. ಅದಕ್ಕೆನೆಲ್ಲ ಈ ತರ ಮಣ್ಣ ಸೇರ್ಸಿದ್ವಿ ನಾವು. ಅಂದ್ರೆ ಸೈಡ್ ಅಲ್ಲಿ ಸಮ ಇರೋದಂತ ಮಣ್ಣನ್ನ ಸ್ವಲ್ಪ ಬುಡಕ್ಕೆ ಸೇರ್ಸ್ಬಿಟ್ಟಿದೀವಿ. ಒಂದ್ ಸ್ವಲ್ಪ ಬದುಕಬಹುದು, ಚಿಗುರ್ಬಹುದು ಅಂತ ಹೇಳ್ಬಿಟ್ಟು. ಇದನ್ನೆಲ್ಲ ಅಡಿಕೆ ಮೊಳಕೆನ ನಾವು ಇಟ್ಟಿದ್ವಲ್ಲ ಅದ್ರ ಮೊಳಕೆನ ಒಂದ್ 2 ಎಲೆ ಬಿಟ್ಟಿದೆ. ಅಡಿಕೆ ಮೊಳಕೆನ ಚಿಗುರು ಬಂದ್ಬಿಟ್ಟು ಈ ತರ ಮಣ್ಣು ಹಾಕಿರೋದ್ರಿಂದ ಮಳೆ ನೀರು ಏನ್ ಬರತ್ತೆ ನೋಡು ಅದು ಬುಡದಲ್ಲಿ ಹೆಂಗುತ್ತೆ ಅಂತ ಹೇಳ್ಬಿಟ್ಟು ಮಣ್ಣನ್ನ ಬೇಗನೆ ನಾವು ಬುಡಗಳಿಗೆಲ್ಲ ರಾಶಿ ಮಾಡಿದ್ವಿ. ಈ ಅಡಿಕೆ ಸಸಿಗಳನ್ನೆಲ್ಲ ಹತ್ರ ಇಟ್ಟು 2 ತಿಂಗಳಾಗಿದೆ ಅನ್ಸುತ್ತೆ. ಈ ತರ ಹತ್ರ ಇಡಬಾರ್ದು. ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ನೀರಿನ ತುಂಬಾ ಕೊರತೆ ಇರೋದ್ರಿಂದ ಈ ಸಲ ನಾವು ಈ ತರ ಮಾಡಿ ಇಟ್ಟಿದ್ವಿ. ನೋಡು ಕೆಳಗಿನ ಎಡೆನೆಲ್ಲ ಆಲ್ರೆಡಿ ಸತ್ತೋಗ್ಬಿಟ್ಟಿದಾವೆ. ಹಂಗ ಸೇರ್ಬಾರ್ದು. ಆಟೋಮೆಟಿಕ್ ಆಗಿ ಅದಕ್ಕೆ ಎಷ್ಟು ಬೇಕೋ ಅವಾಗ ನಾವು ಅದನ್ನ ತೆಗಿಬೇಕಾಗತ್ತೆ. ಆದ್ರೆ ತುಂಬಾ ಹತ್ರ ಇಡೋದ್ರಿಂದ ಅದಕ್ಕೆ ಗಾಳಿ ಪೂರ್ತಿಯಾಗಿ ಒಳಗಡೆ ಹೋಗ್ಲೇ ಇಲ್ಲ. ಸೊ ಅದಕ್ಕಾಗಿ ಕೆಳಗಡೆಯಿಂದ ಎಡೆ ಇರತ್ತಲ್ವಾ ಅದ್ ನೋಡ್ಬೋದು ಸ್ವಲ್ಪ ಕತ್ತೋಗ್ಬಿಟ್ಟದಂಗ ಆಗಿದೆ. ಅಂದ್ರೆ ಅದಕ್ಕೆ ಗಾಳಿ ಎಲ್ಲೂ ಕಡೆಯಿಂದ ತಾಕ್ತಾನೆ ಇರ್ಲಿಲ್ಲ. ಸೊ ಸುತ್ತಲೂ ನಾವು ಗೂಡ್ ತರ ಕಟ್ಬಿಟ್ಟು ಇಟ್ಟಿದ್ವಲ್ಲ ಅದಕ್ಕೆ ಆದಷ್ಟು ಬೇಗನೆ ಅದನ್ನ ದೂರ ಇಡ್ಬೇಕು ಅಂತ ಹೇಳಿ ಇಡ್ತಾ ಇದೀವಿ. ಯಾಕಂದ್ರೆ ಅಷ್ಟು ಸಸಿನೂ ಕೂಡ ಒಂದ್ ಸಸಿಯಿಂದ ಒಂದ್ ಸಸಿಗೆ ಅಂದ್ರೆ ಕೊಟ್ಟೊಳಗ್ ಹಾಕಿದ್ದಲ್ಲ ಅದು ಇಲ್ಲ ಅಂತಂದ್ರು 1 ಫೀಟ್ ಅಂತರನಾದ್ರೂ ಇರ್ಲೇಬೇಕಾಗತ್ತೆ. ಯಾಕಂದ್ರೆ ಅದು ಎಲ್ಲಾ ಕಡೆಯಿಂದಾನು ಕರೆಕ್ಟ್ ಆಗಿ ಗಾಳಿ ಅಂದ್ರೆ ಒಂದು ಸಸಿದ ಹೆಡೆನ ಇನ್ನೊಂದ್ ಸಸಿಗೆ ತಾಗ್ಬಾರ್ದು. ಅಷ್ಟು ದೂರ ಇಡ್ಬೇಕಾಗತ್ತೆ. ಯಾಕಂದ್ರೆ ನಮ್ ನೀರ್ ಹಾಕ್ಲಿಕ್ಕೆ ಅದು ದೂರನೇ ಇಟ್ಟಿದ್ರೆ ಆಗಿತ್ತು. ಆದ್ರೆ ನೀರ್ ಸಾಕಾಗದೇನ ಅದು ಈ ತರ ಹತ್ರ ಮಾಡ್ಬಿಟ್ಟು ಈ ತರ ಬದುಸ್ಕೊಂಡ್ ಇದ್ದೀವಿ. ದೂರ ಇಟ್ಟಿದ್ರೆ ಎಷ್ಟು ಬದುಕ್ತಾ ಇರ್ಲಿಲ್ಲ. ಇವಾಗ ನಾವು ಕರೆಕ್ಟ್ ಆಗಿ ಕಾಲಿಗೆ ಮೇಲೆ ಹೊಡೆದ್ಬಿಟ್ಟು ಅದಕ್ಕೆ ಯಾವ್ದೇ ರೀತಿಯಾದಂತ ಬೀಳ್ಬಾರ್ದು. ಯಾಕಂದ್ರೆ ಅದು ಮತ್ತೆ ತೆಗ್ದ್ಬಿಟ್ಟು ಒಂದ್ ಜಾಗದಲ್ಲಿ ಇಡ್ಬೇಕು ಅಂತಂದ್ರೆ ಕರಿಯಾಗಿ ಕುತ್ಕೊಳ್ಳೋದಿಲ್ಲಲ್ಲ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಕಾಲಿಗೆ ಈ ತರ ತೆಗ್ದ್ಬಿಟ್ಟು ಅಡಿಕೆ ಸಸಿನ ಇಡುವ ಅಂತ ಹೇಳಿ ಮಾಡ್ತಾ ಇದೀವಿ. ಈ ಜಾಗದಲ್ಲಿ ಕೆಳಗಡೆ ಇರುತ್ತಲ್ಲ ಅದನ್ನೆಲ್ಲ ಕಳೆನೆಲ್ಲ ತೆಗಿತಾ ಇದೀವಿ. ಇಲ್ಲ ಅಂತಂದ್ರೆ ಮತ್ತೆ ಅಡಿಕೆ ಸಸಿ ಮೇಲ್ಗಡೆ ಎಲ್ಲ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಇಡೋಕ್ಕಿಂತ ಮುಂಚೆನೆ ಅದ್ರ ಕೆಳಗಡೆ ಇರುವಂತ ಕಳೆನೆಲ್ಲ ಹುಲ್ಲನ್ನೆಲ್ಲ ತೆಗಿತಾ ಇದ್ದೀವಿ. ಆಕ್ಚುಲಿ ಇದನ್ನ ಸಸಿನ ಒಂದ್ ಕಡೆ ಇಟ್ಟ ಮೇಲೆ ಮತ್ತೊಂದ್ ಕಡೆ ತೆಗಿಬಾರ್ದು. ಬುಡಕ್ಕೆ ಒಂದ್ ಸ್ವಲ್ಪ ಪೆಟ್ಟು ಬಿದ್ದಂಗ ಆಗತ್ತೆ. ಮತ್ತೆ ಒಂದೊಂದ್ ಬೇರನ್ನ ಕೊಟ್ಟೆ ಒಳಗಿಂದ ಅಲ್ಲಾಡ್ದಂಗ ಆಗತ್ತೆ. ಮಣ್ಣು ಫುಲ್ ಆಗಿ ಅದು ಒಂದ್ ಎತ್ತದ ಮೇಲಿಂದ ಮಣ್ಣು ಪೂರ್ತಿಯಾಗಿ ಅಲ್ಲಾಡತ್ತಲ್ವಾ ಅಂದ್ರೆ ಬುಡ ಸಮೇತ ಅಲ್ಲಾಡ್ದಂಗ ಆಗತ್ತಲ್ವಾ ಆತರ ಮಾಡಬಾರ್ದು. ಆದ್ರೆ ನಾವು ಈ ನೀರಿನ ಅನಿವಾರ್ಯತೆ ಇರೋದ್ರಿಂದ ದೂರ ಇಟ್ಟಿರೋದನ್ನ ಮತ್ತೆ ತಂದು ಹತ್ರ ಇಟ್ವಿ. ಈಗ ಮತ್ತೆ ಹತ್ರ ಇರೋದನ್ನ ಮತ್ತೆ ದೂರ ಅಂದ್ರೆ ಇದು 3 ಸತಿ ಅಲ್ಲಾಡ್ಸ್ದಂಗ ಆಗತ್ತೆ. ಸಸಿಗಳಿಗೆ ಒಂದ್ ಸ್ವಲ್ಪ ಪೆಟ್ಟು ಬಿದ್ದಂಗ ಆಗತ್ತೆ. ಒಂದ್ ಸ್ವಲ್ಪ ಜಾಗ್ರತೆಯಿಂದಾಗಿ ಇಡಬೇಕಾಗುತ್ತೆ. ಬುಡಕ್ಕೆ ಕೈ ಹಾಕಲ್ಲ, ಕೊಟ್ಟೆ ಒಳಗೆ ಅಡಿಗಿಂದ ಕೈ ಹಾಕ್ಬಿಟ್ಟು ಸಸಿಗಳನ್ನ ಜೋಪಾನವಾಗಿ ಇಡಬೇಕಾಗತ್ತೆ. ಈ ತರನ್ನ ಮಾಡಬಾರ್ದು. ಆಕ್ಚುಲಿ ಹೇಳ್ಬೇಕಂದ್ರೆ ಇಟ್ಟ ಜಾಗದಲ್ಲೇನೆ 1 ವರ್ಷ ಅಲ್ಲೇ ಇಡ್ಬೇಕಾಗತ್ತೆ. ಆದ್ರೆ ನಮ್ ನೀರಿನ ಕೊರತೆ ಆಗಿರೋದ್ರಿಂದ ಈ ಸಲ ನಮ್ಗೆ ಈ ತರ ಮಾಡುವಂತ ಪರಿಸ್ಥಿತಿ ಬಂತು. ಅದಕ್ಕಾಗಿ ಈ ತರ ಇಟ್ಬಿಟ್ಟು ಕೊಟ್ಟೆಗೆ ಅರ್ಧ ಕೊಟ್ಟೆ ಆಗುವಷ್ಟು ಮಣ್ಣನ್ನ ಈ ತರ ಮಾಡಿ ನಾವು ಹಾಕ್ತಾ ಇದೀವಿ. ಯಾಕಂದ್ರೆ ಬುಡಗೆ ಗ್ರಿಪ್ ಸಿಗ್ಲಿ ಅಂತ ಹೇಳ್ಬಿಟ್ಟು ಯಾವುದೇ ರೀತಿಯಂತ ಮತ್ತೆ ಗಾಳಿ ಬಂದು ಅದು ಆ ಕಡೆ ಈ ಕಡೆ ಬೀಳ್ಬಾರ್ದು ಅಂತ ಹೇಳ್ಬಿಟ್ಟು ನಾವು ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ಮಣ್ಣ ಈ ತರ ಗ್ರಿಪ್ಪಿಗಾಗಿ ಕೊಡ್ತಾ ಇದ್ದೀವಿ. ನಮ್ದು ಇಡೋಕ್ಕೂ ಕೂಡ ಸಮಾಜವಾಗಿ ಇಲ್ಲ, ಸ್ವಲ್ಪ ಇಳಿಜಾರಾಗಿರೋದ್ರಿಂದ ಒಂದ್ ಸ್ವಲ್ಪ ಮತ್ತೆ ಬಿದ್ದೋಗೋ ಚಾನ್ಸಸ್ ಜಾಸ್ತಿ ಇರತ್ತಲ್ಲ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಕಾಲಿಗೆ ಈ ತರ ತೆಗ್ದ್ಬಿಟ್ಟು ಅದ್ರ ಮೇಲೆ ಕೊಟ್ಟೆ ಇಟ್ಟು ಅದ್ರ ಮೇಲ್ಗಡೆಯಿಂದ ನಾವು ಸ್ವಲ್ಪ ಮಣ್ಣನ್ನ ಹಾಕ್ತಾ ಇದೀವಿ. ನಮ್ಮ ಲೆವೆಲ್ ಜಾಗ ಯಾವುದೇ ರೀತಿಯಾದಂದ್ರೂ ಬೀಳೋದಿಲ್ಲ ಅಂತಂದ್ರೆ ಈ ತರ ಮಾಡೋದ್ ಬೇಕಾಗಿಲ್ಲ. ಹಾಗೇನೆ ಸೀದಾ ಇಡ್ಬೋದು ನಾವು. ಆದ್ರೆ ನಮ್ದು ಸ್ವಲ್ಪ ಇಳಿಜಾರಾಗಿರೋದ್ರಿಂದ ನಾವ್ ಈ ತರ ಮಾಡಿ ಇಡ್ತಾ ಇದೀವಿ. ಎಷ್ಟೇ ಗಾಳಿ ಬಂದ್ರು ಅಥವಾ ಎಷ್ಟೇ ಮಳೆ ಬಂದ್ರುನು ಕೂಡ ಅದು ಬಿದ್ದೋಗ್ಬಾರ್ದು ಅಂತ ಹೇಳಿ. ನಾವು ಇಲ್ಲಿ ಕೆಲಸ ಮಾಡಕ್ ಬಂದಿದೀವಿ. ಹಾಗೆ ನಮ್ಮನೆ ಪುಟಾಣಿಗಳನ್ನು ಕೂಡ ಇಲ್ಲಿ ಕೆಲಸ ಮಾಡಕ್ ಬಂದಿದ್ದಾವೆ ನೋಡ್ಬೋದು. 2 ಕೂಡ ಸೇಮ್ ಬೆಕ್ಕಿನ ಮರಿಗಳನ್ನ ತಂದಿದ್ವಿ. ಈಗ ಎಷ್ಟು ದೊಡ್ಡ ಆಗಿದಾವೆ. ನಮ್ ಜೊತೆನೆ ಇವರು ಕೂಡ ಎಲ್ಲಿ ಹೋದ್ರುನು ಕೂಡ ಬೆಂದೇ ಬಿಡೋದಿಲ್ಲ. ಸೊ ಮನೆಯಿಂದ ಒಂದ್ ಸ್ವಲ್ಪ ದೂರ ಕೆಲಸ ಮಾಡ್ತಿರ್ಬೇಕಾದ್ರೆ ಇವರು ಕೂಡ ಜೊತೆಯಲ್ಲಿ ಬಂದಿರ್ತಾರೆ. ಟೈಮ್ ಪಾಸಿಗೆ ಒಳ್ಳೇದಾಗತ್ತೆ. ಬೆಕ್ಕಿನ ಮರಿ, ನಾಯಿ ಮರಿ ಎಲ್ಲಾನು ಕೂಡ ನಮ್ ಜೊತೆಗೆ ಕೆಲಸ ಮಾಡ್ಲಿಕ್ಕೆ ಬಂದೇ ಬರ್ತಾರೆ. ಇಲ್ಲಿ ನಾವು ಮಧ್ಯೆ ತೆಂಗಿನ ಮರ ಮತ್ತೆ ಅಡಿಕೆ ಸಸಿಗಳನ್ನೆಲ್ಲ ನೆಟ್ಟಿದ್ವಿ. ಅದಕ್ಕೆಲ್ಲ ಆಲ್ರೆಡಿ ಗೊಬ್ಬರನ ಹಾಕ್ಬಿಟ್ಟು ಅದ್ರ ಮೇಲೆನೆ ಇಟ್ಬಿಟ್ರೆ ತೊಂದ್ರೆ ಇಲ್ಲ ಅಂತ ಹೇಳ್ಬಿಟ್ಟು ಅದು ಎಷ್ಟು ಜಾಗಕ್ಕೆ ಬೇಕಾಗುತ್ತೋ ಎಷ್ಟು ಮರ ಸಿಗತ್ತೆ ನೋಡು ಅದಕ್ಕೆಲ್ಲ ನಾವು ಗೊಬ್ಬರನ ತಂದು ಹಾಕ್ತಾ ಇದೀವಿ. ಎಲ್ಲದಕ್ಕೂ ಕೂಡ ಹಾಕೋದೇ ಆಗಿತ್ತು. ಆದ್ರೆ ಮಳೆಗಾಲ ಒಂದೇ ಸತಿ ಸ್ಟಾರ್ಟ್ ಆಗ್ಬಿಟ್ರೆ ಗೊಬ್ಬರ ಹಾಕ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಅಡಿಕೆ ಸಸಿ ಇಡಕ್ಕೆ ಎಷ್ಟು ಜಾಗ ಬೇಕಾಗತ್ತೆ ನೋಡಿ ಅಷ್ಟಕ್ಕೆಲ್ಲ ನಾವು
ಗೊಬ್ಬರನ ಹಾಕ್ಬಿಟ್ಟು ಅದ್ರ ಮೇಲ್ಗಡೆನ ಅಡಿಕೆ ಶಿಶಿನ ಇಡ್ತಾ ಇದೀವಿ. ಒಂದ್ ಕಡೆ ಇರುವಂತ ಗುಂಪು ಅಡಿಕೆ ಶಿಶಿನೆಲ್ಲ ಖಾಲಿ ಮಾಡಿದ್ವಿ. ಅದಕ್ಕೆ ಅಷ್ಟು ದೊಡ್ಡ ಜಾಗ ಬೇಕಾಯ್ತು. ಇನ್ನು ಇಷ್ಟು ಶಿಶಿ ಅಡಿಕೆ ಶಿಶಿಗಳನ್ನೇ ಉಂಟು. ಅದಕ್ಕೆ ಇನ್ನು ತುಂಬಾ ಜಾಗ ಬೇಕಾಗತ್ತೆ. ಇದು ಇಲ್ಲ ಅಂತಂದ್ರೆ ಒಂದ್ 400 ಶಿಶಿಗೆ ಇಷ್ಟು ದೊಡ್ಡ ಜಾಗ ಬೇಕಾಯ್ತು. ಇನ್ನು ಒಂದು 500 ಶಿಶಿ ಇದೆ. ಇನ್ನು 500 ಶಿಶಿ ಇಡಕ್ಕೆ ಮತ್ತೆ ಇಷ್ಟು ದೊಡ್ಡ ಜಾಗ ಬೇಕಾಗತ್ತೆ. ಕಡಿಮೆ ಇಲ್ಲ ಅಂತಂದ್ರು ಒಂದಕ್ಕೊಂದು ಆಗ್ಬಾರ್ದು ಅಲ್ಲ ಎಡೆಗಳನ್ನೆಲ್ಲ. ಅದಕ್ಕೆ ತುಂಬಾ ದೂರ ದೂರ ಇಡೋದ್ರಿಂದ ತುಂಬಾ ದೊಡ್ಡ ಜಾಗ ಬೇಕಾಗತ್ತೆ. ಮಂಗನ ಕೈಲಿ ತಪ್ಪಿಸ್ಕೊಂಡು ಮನೆ ಹತ್ರ ಇರುವಂತ ಒಂದು ಬಾಳೆಕೊನೆ ಮಾತ್ರ ಇಟ್ಕೊಂಡಿದೀವಿ ನಾವು. ಅದನ್ನು ಕೂಡ ಮಂಗ ತಿನ್ನಕ್ ಬರ್ತಿತ್ತು. ನಮ್ಮನೆ ನಾಯಿ ಎಲ್ಲ ಸೇರ್ಕೊಂಡು ಹಂಗ್ ಮಾಡ್ಕೊಂಡು ತಿನ್ನುವ ಅಂತ ಹೇಳ್ಬಿಟ್ಟು ರಕ್ಷಣೆ ಮಾಡಿ ಇಟ್ಕೊಂಡಿದೀವಿ. ಅದನ್ನ ಇವಾಗ ಫುಲ್ ಬೆಳೆದಿದೆ ಹೊಡಿವ ಅಂತ ಹೇಳಿ ಹೋಗ್ತಾ ಇದೀವಿ. ನಮ್ಮ ಅಪ್ಪ ಕರೆದ್ರು ಇದನ್ನ ಬಾಳೆಕೊನೆ ಹಿಡಿ ಅಂತ ಹೇಳ್ಬಿಟ್ಟು. ಒಂದೇ ಸತಿ ಬಿಟ್ಬಿಟ್ರೆ ಬಾಳೆಕೊನೆ ಅಂದ್ರೆ ಅಷ್ಟು ಮುರಿದೋಗ್ಬಿಡತ್ತೆ. ಅಂದ್ರೆ ಬಾಳೆಹಣ್ಣು ಕಾಯಿ ಇರತ್ತಲ್ವಾ ಅದನ್ನ ಲಪಚಿ ಆಗತ್ತೆ ಅಂತ ಹೇಳ್ಬಿಟ್ಟು ಬಾಳೆಕೊನೆನ ಸ್ವಲ್ಪ ಎಳ್ದು ಹಿಡಿ ನೆಲಕ್ಕೆ ಹಾಕ್ಸ್ಬೇಡ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಹಿಡಿತಾ ಇದೀವಿ. ಹಿಡಿತೀನೋ ಅಥವಾ ಕೆಳಗಡೆ ಬಿಡ್ತೀನೋ ಅನ್ನೋದು ಫಸ್ಟ್ ಹೆದರಿಕೆ ಆಗಿತ್ತು. ಹೇಗೋ ಮಾಡಿ ಹಿಡಿದ್ಬಿಟ್ಟೆ. ಬಾಳೆಕೊನೆನ ಕೊಟ್ಬಿಟ್ಟು ಹೆಡೆದೆಲ್ಲ ಏನಿರುತ್ತಲ್ವಾ ಅದನ್ನೆಲ್ಲ ದನ ಹಾಕ್ಲಿಕ್ಕೂ ಆಗತ್ತೆ ಅಂತ ಹೇಳ್ಬಿಟ್ಟು ಅಪ್ಪ ದನ ಕಡಿತಾ ಇದ್ದಾರೆ ಬಾಳೆಹಣ್ಣಿನ. ನಾ ತಗೊಂಡು ಬಂದು ಇಟ್ಟೆ. ಬಾಳೆಕೊನೆ ಜಾಸ್ತಿ ದೊಡ್ಡಿಲ್ಲ. ಅಷ್ಟು ದೊಡ್ಡದಾದ್ರೂ ಕೂಡ ಅದನ್ನ ಕಾಪಾಡ್ಕೊಳ್ಳೋದು ತುಂಬಾ ಕಷ್ಟ. ಯಾಕೆಂದ್ರೆ ಮಂಗ ಬಂದ್ಬಿಟ್ರೆ ಅಷ್ಟನ್ನು ಕೂಡ ತಿನ್ಕೊಂಡು ಹೋಗುತ್ತೆ. ಮನೆ ಮೇಲೆಲ್ಲ ಮಂಗ ಬರುತ್ತೆ. ಬಾಳೆಕೊನೆ ಎಲ್ಲಿ ಇಡ್ಬೇಕಲ್ವಾ. ಮಳೆಗಾಲ ಸ್ಟಾರ್ಟಿಂಗ್ ಅಲ್ಲಿ ಫುಲ್ ತಂಪಾದ ಗಾಳಿ ಬೀಸ್ತಾ ಇದೆ. ನೋಡ್ಬೋದು ಎಲ್ಲಾ ಕಡೆನೂ ಮರ ಗಿಡ ಎಲ್ಲಾನು ಫುಲ್ ಆಗಿ ಎಲೆಗಳೆಲ್ಲ ಅಲ್ಲಾಡ್ತಾ ಇದ್ದಾವೆ. ಎಲ್ಲಾನು ಕೂಡ ಅಡಿಕೆ ಶಿಶಿನೆಲ್ಲ ಪೂರ್ತಿಯಾಗಿ ಜಾಗ ಏನೋ ಮಾಡ್ಬಿಟ್ಟು ಎಲ್ಲಾ ಕಡೆನೂ ಫುಲ್ ಆಗಿ ಇಟ್ವಿ. ಎಲ್ಲಾ ಅಡಿಕೆ ಶಿಶಿಗೂ ಕೂಡ ಇವಾಗ ನೀರ್ ಬಿಡ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಅದು ಬುಡನೆಲ್ಲ ಅಲ್ಲಾಡ್ಬಿಡತ್ತೆ. ಮತ್ತೆ ಅಡಿಕೆ ಶಿಶಿ ಕೊಟ್ಟೆಗೆ ಪ್ರತಿದಿನಲೂ ಕೂಡ ನೀರ್ ಬಿಡ್ಲೇಬೇಕು. ಯಾಕೆಂದ್ರೆ ಮಣ್ಣೊಳಗೆ ಎಷ್ಟಂತ ನೀರ್ ಹಿಡ್ಕೊಳಿಕ್ ಆಗತ್ತೆ. ಕೊಟ್ಟೆ ಒಳಗೆ ಎಷ್ಟು ಮಣ್ಣು ಇರುತ್ತೆ ಅಷ್ಟನ್ನು ಮಾತ್ರ ನೀರ್ ಹಿಡ್ಕೊಳಿಕ್ ಸಾಧ್ಯ ಆಗತ್ತಲ್ಲ. ಮತ್ತೆ ಬೇರೆ ಕಡೆ ಎಲ್ಲೂ ಕೂಡ ನೀರ್ ಹಿಡ್ಕೊಳಿಕ್ ಆಗೋದಿಲ್ಲ. ಅದಕ್ಕಾಗಿ ದಿನಕ್ಕೊಂದ್ಸತಿನಾದ್ರೂ ನೀರ್ ಬಿಡ್ಲೇಬೇಕಾಗತ್ತೆ. ಸೊ ಇವಾಗ ನಾವು ನೀರು ಮಳೆಗಾಲ ಸ್ಟಾರ್ಟ್ ಆಗತ್ತೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಪೈಪಿಂದಲೇ ನೀರ್ ಬಿಡ್ಬೇಕು. ಜೆಟ್ಟಿನ ವ್ಯವಸ್ಥೆಯನ್ನು ಮಾಡಿದ್ರೆ ಮತ್ತೆ ಮಳೆಗಾಲದಲ್ಲಿ ತೆಗಿಬೇಕು ಅಂತ ಹೇಳ್ಬಿಟ್ಟು. ಸೊ ಇವಾಗ ಇದ್ರ ಮಧ್ಯದಲ್ಲಿ ಇಷ್ಟು ದೊಡ್ಡ ರೋಡ್ ಅಲ್ಲಿ ನಾವು ಪೈಪಿಂದ ನೀರ್ ಬಿಡ್ಬೇಕಾಗತ್ತೆ. ತುಂಬಾ ಕಷ್ಟ ಆಗತ್ತೆ. ಯಾಕೆಂದ್ರೆ ಪೈಪ್ ಏನಾದ್ರು ಮತ್ತೆ ಶಿಶಿ ಮೇಲೆ ಬಿದ್ಬಿಟ್ರೆ ಅದನ್ನು ಕೂಡ ಮತ್ತೆ ಮುರಿದೋಗೋ ಚಾನ್ಸಸ್ ಇರುತ್ತೆ. ಆಲ್ರೆಡಿ ಬುಡ ಚಿಕ್ಕದಿದೆ. ಒಂದು ಪೈಪಿನ ಭಾರ ತಡ್ಕೊಳ್ಳುವಂತ ಶಕ್ತಿನೂ ಕೂಡ ಅದಕ್ಕಿರುವುದಿಲ್ಲ. ಸೊ ತುಂಬಾ ಜೋಪಾನವಾಗಿ ನೀರ್ ಬಿಡ್ಬೇಕಾಗತ್ತೆ. ನೀರು ಕೂಡ ಸ್ವಲ್ಪನೇ ಇದೆ. ಅದರಲ್ಲೂ ಕೂಡ ಅಷ್ಟಕ್ಕೂ ಕೂಡ ಇವಾಗ ಮಳೆ ಸ್ಟಾರ್ಟ್ ಆಗೋ ತನಕ ನೀರ್ ಬಿಡ್ಲೇಬೇಕು. ಹತ್ರ ಇರುವಂತ ಅಡಿಕೆ ಶಿಶಿನ ದೂರ ಇಟ್ಟಿರೋದಕ್ಕೆ ಅದಕ್ಕೆ ಎಷ್ಟು ಖುಷಿ ಆಗ್ತಾ ಇದೆಯೋ ಏನೋ ಗೊತ್ತಿಲ್ಲ. ಯಾಕೆಂದ್ರೆ ಎಷ್ಟು ದಿನ ಒಬ್ರಿಗೊಬ್ರು ತಾಕ್ಕೊಂಡು ಅಂದ್ರೆ ಉಸಿರಾಡ್ಲಿಕ್ಕೂ ಕೂಡ ಅದಕ್ಕೆ ಕಷ್ಟ ಆಗ್ತಿತ್ತು ಏನೋ ಅನ್ಸುತ್ತೆ. ಅಷ್ಟು ಹತ್ರದಲ್ಲಿ ಇಟ್ಟಿದ್ವಿ ನಾವು. ಇವಾಗ ಪೂರ್ತಿಯಾಗಿ ಎಲ್ಲ ದೂರ ಇಟ್ಟಿದ್ವಿ. ಇವಾಗ ಒಂದ್ ಸ್ವಲ್ಪ 15 ದಿನ ಬೇಕಾಗತ್ತೆ. ಯಾಕೆಂದ್ರೆ ಬುಡ ಎಲ್ಲ ಸ್ವಲ್ಪ ಅಲ್ಲಾಡ್ಬಿಟ್ಟಿದೆ ಅಲ್ಲ ಅದಕ್ಕೆ ಒಂದ್ ಸ್ವಲ್ಪ ಆಗ್ಲಿಕ್ಕೆ ರೆಡಿ ಆಗ್ಲಿಕ್ಕೆ ಒಂದು 15 ದಿನ ಆದ್ರೂ ಬೇಕಾಗತ್ತೆ. ಸ್ವಲ್ಪ ನೀರ್ ಬಿಟ್ಕೊಂಡು ಒಂದ್ ಸ್ವಲ್ಪ ಮಳೆ ಬಂದ್ರೆ ಸ್ವಲ್ಪ ಬೇಗ ಆಗ್ಬಹುದು. ಸ್ವಲ್ಪ ಜಾಸ್ತಿನೂ ಬಿಸಿಲು ಹೊಡಿತು ಒಂದ್ ಸ್ವಲ್ಪ ನೀರು ನಾವು ಹಾಕೋದು ಕಡಿಮೆ ಆಯ್ತು ಅಂತಂದ್ರೆ ಒಂದ್ ಸ್ವಲ್ಪ ಲೇಟ್ ಆಗಿ ಬುಡಗಳನ್ನೆಲ್ಲ ಬೆಳೆಯಕ್ ಸ್ಟಾರ್ಟ್ ಆಗತ್ತೆ. ಇಲ್ಲ ಅಂತಂದ್ರೆ ಅಡಿಕೆ ಶಿಶಿಗೆ ಏನು ತೊಂದರೆ ಆಗೋದಿಲ್ಲ. ಪ್ರತಿಯೊಂದು ಅಡಿಕೆ ಶಿಶಿನೂ ಮಧ್ಯೆ ಈ ತರ ಪೈಪ್ ತಗೊಂಡು ಎಳ್ಕೊಂಡು ನೀರ್ ಹಾಕೋ ತನಕ ನನಗಂತೂ ಸಾಕಾಗೋಯ್ತು. ಅದು ಕೂಡ ಅನಿವಾರ್ಯತೆ ಹಾಕ್ಲೇಬೇಕು. ಇಲ್ಲ ಅಂತಂದ್ರೆ ಈ ತರ ದೂರ ಮಾಡಿ ಇಟ್ಬಿಟ್ಟು ಇಷ್ಟು ಬೆಳೆಸಿ ಎಲ್ಲ ಮಾಡ್ಕೊಂಡು ಸಾಯಿಸೋದಂದ್ರೆ ಮತ್ತೆ ನಮ್ಗೆ ತುಂಬಾ ನೋವಾಗತ್ತೆ. ಯಾಕಂದ್ರೆ ಒಂದ್ ಅಡಿಕೆ ಶಿಶಿ ಮಾಡೋದಂದ್ರೆ ಅಷ್ಟು ಈಸಿ ಆದಂತ ಕೆಲಸ ಅಲ್ವೇ ಅಲ್ಲ. ಮಳೆ ಬಂತು ಅಂದ್ರೆ ನೀರ್ ಹಾಕೋದಂತ ಕೆಲಸ ಇರುದಿಲ್ಲ. ಮಳೆ ಬಂದಿಲ್ಲ ಅಂದ್ರೆ ಮತ್ತೆ ಇದೇ ರೀತಿ ಪ್ರತಿದಿನಲೂ ಕೂಡ ನಾವು ಪೈಪ್ ತಕೊಂಡು ಇಡೀ ಪೂರ್ತಿಯಾಗಿ ಅಡಿಕೆ ಶಿಶಿ ಮಧ್ಯದಲ್ಲಿ ಓಡಾಡ್ಬೇಕಾಗತ್ತೆ. ಪೂರ್ತಿಯಾಗಿ ನೀರ್ ಹಾಕಿದ್ಮೇಲೆ ಅಡಿಕೆ ಶಿಶಿನ ಫುಲ್ ಆಗಿ ಗಾಳಿಯಲ್ಲಿ ನೋಡಿ ಹೇಗೆ ಎಡೆಗಳನ್ನೆಲ್ಲ ಆ ಕಡೆ ಈ ಕಡೆ ಬಾಗ್ತಾ ಇದೆ ಅಂತ ಹೇಳ್ಬಿಟ್ಟು. ಪೂರ್ತಿಯಾಗಿ ನೀರ್ ಹಾಕಾದ್ಮೇಲೆ ನೋಡ್ಬೋದು ಎಷ್ಟು ಚಂದ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಫುಲ್ ತಂಪಾದ ಗಾಳಿಯಲ್ಲಿ ಸಂಜೆ ಈವ್ನಿಂಗ್ ಟೈಮಿಂಗ್ ಆಗಿತ್ತು. ಸೊ ಈ ಮೆಣಸಿನ ಶಿಶಿಗೂ ಒಂದ್ ಸ್ವಲ್ಪ ನೀರ್ ಹಾಕಿದ್ವಿ.
ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಮೆಣಸಿನ ಸಸಿಗಳು ಫುಲ್ ಇತ್ತಾಗಿತ್ತು ಇಲ್ಲೆಲ್ಲ. ಆದ್ರೂ ನೋಡ್ಬೋದು ಅಲ್ಲೊಂದ್ ಬುಡ ಇಲ್ಲೊಂದ್ ಬುಡ ಕಾಣಿಸ್ತಾ ಇದೆ. ಇರೋದಕ್ಕೂ ಸ್ವಲ್ಪ ಬುಡಕ್ಕೂ ಕೂಡ ಈಗ ಮಣ್ಣು ರಾಶಿ ಮಾಡಿ ಮತ್ತೆ ನೀರ್ ಬಿಡ್ತಾ ಇದೀವಿ. ನೋಡುವ ಅದು ಮಳೆ ಸ್ಟಾರ್ಟ್ ಆಗಿದ ತಕ್ಷಣ ಅದು ಮೆಣಸು ಬಿಡತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಅದಕ್ಕೆ ಅಡಿಕೆ ಸಸಿನೆಲ್ಲ ದೂರ ದೂರ ಮಾಡೋದು ಒಂದ್ ದೊಡ್ಡ ಕೆಲಸ ಆಗಿರೋದು. ಅದನ್ನೆಲ್ಲ ಫಿನಿಶ್ ಮಾಡಿದ್ದಕ್ಕೆ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಅನ್ಸುತ್ತೆ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ.